ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಪುಟ್ಟವಂಜನಪ್ಪನವ್ರು ಹೋದ ಸಾರಿ ರೆಬಲ್ ಆಗಿದ್ದರು, ಅವರು ಇಂಡಿಪೆಂಡೆಂಟ್ ಕಂಟೆಸ್ಟ್ ಮಾಡಿದರು. ಈ ಸಾರಿ ಅವ್ರನ್ನೂ ಕೂಡ MP ಚುನಾವಣೆಯಲ್ಲಿ ಜೊತೆಲಿ ಕರ್ಕೊಂಡ್ವಿ. ಒಟ್ಟಿಗೆ ಅವರು ಕೆಲಸ ಮಾಡ್ತೀವಿ ಅಂತ ಹೇಳಿದ್ರು, ಕರ್ಕೊಂಡಿದ್ದೀವಿ. ಹಂಗೂ ಕೂಡ ಇಲ್ಲಿ ಸೇರ್ಪಡೆ ಆಗಿದ್ದಾರೆ. ಅವರು ಖಂಡಿತ ಒಂದು ಒಳ್ಳೆಯ ಅವಕಾಶಗಳು ಅವಕಾಶ ಅಂದರೆ ನಮ್ಮ ಪಕ್ಷದಲ್ಲಿ MLCಗಳಿರ್ತವೆ, ಪಕ್ಷದ ಅಧ್ಯಕ್ಷರುಗಳು ಏನೋ ಬೋರ್ಡ್ ಚೇರ್ಮನ್ಸ್ ಇರ್ತವೆ, ಅಂಥವ್ರಲ್ಲಿ ಖಂಡಿತ ಯಾವುದ್ರಲ್ಲಿ ಅಕಾಮಿಡೇಟ್ ಅವ್ರು ಮಾಡೋಣ ಅನ್ನೋ ಮಾತನ್ನು ಹೇಳಿದ್ದಾರೆ. ನಾನು ಕೂಡ ಅವ್ರಿಗೆ ಒಂದು ಪಕ್ಷದಲ್ಲಿ ಒಳ್ಳೆ ಒಂದು ಬೋರ್ಡ್ ಚೇರ್ಮನ್ ಇರ್ಬೋದು, MLC ಆಗ್ಬೋದು, ಅಂಥದಕ್ಕೆ ಏನಾದ್ರು ಅನುಕೂಲ ಬೇಕು ಅಂದರೆ ಪುಟ್ಟರಂಜನಪ್ಪನವ್ರಿಗೆ ನಾನು ಕೂಡ DK ಅಣ್ಣವ್ರಿಗೆ ಹೇಳಿದ್ದೀನಿ, DK ಶಿವಕುಮಾರ್ ಅವ್ರಿಗೆ ಖಂಡಿತ ಮಾಡೋಣ ಅನ್ನೋ ಮಾತನ್ನು ಹೇಳಿದ್ದಾರೆ. ನಾನು ಕೂಡ ಈ ಕ್ವಶನ್ನ ಕೇಳಿದ್ದೀನಿ. ಪುಟ್ಟರಂಜನಪ್ಪ ಅವ್ರಿಗೂ ಕೂಡ ಕೆಲಸ ಮಾಡೋಕ್ಕೆ ಹೇಳಿದ್ದೀನಿ, ಮಾಡ್ತಾಯಿದ್ದಾರೆ ಹೆಂಗೆ ಅಂತಂದಾಗ ಅವ್ರು ಹೇಳಿದ್ದಾರೆ, ಮುಂದೆ ನಮ್ಮ ಪಕ್ಷದಲ್ಲಿ ಖಂಡಿತ ಅವ್ರಿಗೆ ಅವಕಾಶ ಮಾಡಿಕೊಡೋಣ. ಈ ಸಾರಿ ಏನಿದೆಯೋ 2028ಕ್ಕೆ ನೀನೇ ಅಭ್ಯರ್ಥಿ, ಖಂಡಿತ ನಿನಗೆ ಟಿಕೆಟ್ ಕೊಡ್ತೀನಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ನಾನು ಚುನಾವಣೆಯಲ್ಲಿ ಕೆಲಸ ಮಾಡೋಕ್ಕೆ ನಾನು ಡೈರೆಕ್ಷನ್ಸು ಕೊಟ್ಟಿದ್ದಾರೆ. ಪುಟ್ಟರಂಜನಪ್ಪನವ್ರು ಬಂದಿದ್ದಾರೆ, ಅವ್ರನ್ನ ಬಂದು ನಮಗೆ ಸಪೋರ್ಟ್ ಮಾಡಿದ್ದಾರೆ. MP ಚುನಾವಣೆಯಲ್ಲೂ ಖಂಡಿತ MLA ಎಲೆಕ್ಷನ್ಗೂ ಸಪೋರ್ಟ್ ಮಾಡ್ತಾರೆ. ಯಾಕಂದ್ರೆ ಪಕ್ಷಕ್ಕೆ ಸೇರಿದ್ದಾರೆ ಮತ್ತು ಅವ್ರು ಇಂಡಿಪೆಂಡೆಂಟಾಗಿ ಸ್ಪರ್ಧೆ ಮಾಡೋಂಥ ಒಂದು ಖಂಡಿತ ಅವಕಾಶ ಇರೋದಿಲ್ಲ. ಯಾಕಂತಂದರೆ ಅವರು ಪಕ್ಷಕ್ಕೆ ಬಂದು ಮತ್ತೆ ಹಿಂದೆ ಹೋಗೋಕ್ಕಾಗೋದಿಲ್ಲ. ಹಾಗಾಗಿ ಅವರು ಒಟ್ಟಿಗೆ ಇರ್ತಾರೆ. ಅವರು ಖಂಡಿತ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಒಳ್ಳೆ ಸ್ಥಾನಮಾನಗಳನ್ನ ಕೊಡುವಂಥ ಕೆಲಸ ಪಕ್ಷದ ಅಧ್ಯಕ್ಷರು ಮಾಡ್ತಾರೆ. ನಾನು ಕೂಡ ಅವ್ರ ಒಟ್ಟಿಗೆ ಇದ್ದು ಅವ್ರಿಗೆ ಒಳ್ಳೆ ಅವಕಾಶಗಳನ್ನ ಕಲ್ಪಿಸ್ಕೊಡೋದಕ್ಕೆ ನಾನು ಕೂಡ ಸಪೋರ್ಟ್ ಆಗಿರ್ತೀನಿ ಅನ್ನೋ ಮಾತನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಸ್ವಇಚ್ಛೆ ಸ್ವಾತಂತ್ರ್ಯ ಇದೆ, ಅವರ ಮನಸ್ಸಿಗೆ ಬಂದಂಗೆ ಅವ್ರು ಮಾತಾಡ್ಬೋದು. ಅವ್ರ ಉದ್ದೇಶ ಮತ್ತೊಮ್ಮೆ ಇಲ್ಲಿ ನಾನು ಏನೋ ಒಂದು ಅದೃಷ್ಟ ಚೆಕ್ ಮಾಡ್ಬೋದು, ಅವ್ರ ಪರೀಕ್ಷೆ ಮಾಡ್ಬೋದು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದ್ರ ಭಾಗವಾಗಿ ಅವರು ಸ್ವಯಂ ಘೋಷಿತವಾಗಿ ಏನೋ ಹೇಳಿಕೆಗಳು ಕೊಡ್ತಾ ಇದ್ದಾರೆ. ಅದಕ್ಕೆಲ್ಲ ನಾನು ಉತ್ತರ ಕೊಡಕ್ಕಾಗ್ತದೆ. ಹೇಳಿದ್ದಾರೆ ಅವ್ರು ತೋಚಿದ್ದನ್ನ, ಆ ಥರದ್ದು ಏನೂ ನಡೆದಿಲ್ಲ. ಅದು ಅವರ ಹೇಳಿಕೆ ಅವ್ರಿಗೆ ಸೀಮಿತವಾಗಿರೋದಷ್ಟೇ. ಈಗ 2028 ಇನ್ನ 2.5 ವರ್ಷ ದೂರ ಇದೆ. ಅಲ್ಲಿವರೆಗೂ ಸಹ ಇಲ್ಲಿನ ಜ್ವಲಂತ ಸಮಸ್ಯೆಗಳ ಬಗ್ಗೆ ನಾವೆಲ್ಲನೂ ಸಹ ಮಾತಾಡೋಂಥದ್ದಾಗಬೇಕು, ಅದಕ್ಕೆ ಸ್ಪಂದಿಸೋಂಥದ್ದಾಗಬೇಕು, ಬಹಳ ದೂರ ಪ್ರಯಾಣ ಮಾಡೋಂಥದ್ದಾಗಬೇಕು. ಜನಗಳ ನಾಡಿ ಬಿಡಿತ ಯಾರ ಪರವಾಗಿದೆ, ಜನಗಳ ಪರವಾಗಿ ಕೆಲಸ ಮಾಡೋಂಥವ್ರು ಯಾರು ಅಂತೇಳಿ ಕಾಂಗ್ರೆಸ್ ಪಕ್ಷದಿಂದ ಈಗಾಗಲೇ ಸರ್ವೆಗಳು ಮಾಡೋಂಥದ್ದು ಮತ್ತೆ ಒಂದು ಮಾಹಿತಿ ಕಲೆ ಹಾಕೋಂಥದ್ದನ್ನು ಸಹ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಭವಿಷ್ಯದಲ್ಲಿ ಚುನಾವಣಾ ಹತ್ರ ಆದಾಗ ಇಂಥ ಚರ್ಚೆಗಳೆಲ್ಲನೂ ಸಹ ಮುನ್ನೆಲೆಗೆ ಬರ್ತದೆ. ಈಗಲೇ ರಾಷ್ಟ್ರೀಯ ನಾಯಕರ ರೀತಿ ಇಲ್ಲ ರಾಜ್ಯದ ಹಿರಿಯ ನಾಯಕರ ರೀತಿ ಮಾತಾಡೋಂಥದ್ದು, ಹೇಳಿಕೆಗಳು ಕೊಡೋಂಥದ್ದು, ತೀರ್ಮಾನ ಮಾಡಿದ್ವಿ, ಈ ಥರದ್ದು ಮಾತುಗಳಿಗೆಲ್ಲ ಎಲ್ಲಿ ಕಿಮ್ಮತ್ ಸಿಗ್ತದೆ? ಈ ಕಿಮ್ಮತ್ ಕೊಡೋಂಥ ನಾಯಕರು ಹೇಳಿದ್ರೆ KPCC ಅಧ್ಯಕ್ಷರು ಇಲ್ಲ ವಿರೋಧ ಪಕ್ಷದ ರಾಜ್ಯದ ಏನೋ ಒಂದು ಉನ್ನತ ಸ್ಥಾನದಲ್ಲಿರೋ ಸಚಿವರುಗಳು ಇಂಥವರೆಲ್ಲರೂ ಸೇರಿ ಮಾತಾಡಿ ಕಾಂಗ್ರೆಸ್ ಪಕ್ಷದಲ್ಲಿ ತೀರ್ಮಾನ ಆಗಂತ ವಿಚಾರಗಳನ್ನ ಬೀದಿಲಿ ಕೂತ್ಕೊಂಡು ಚರ್ಚೆ ಮಾಡೋದಾದಾಗ ಪಕ್ಷ ಕಟ್ಟಕ್ಕಾಗೋದಿಲ್ಲ. ಪಕ್ಷದ ಮುಖಂಡರು ಕಾರ್ಯಕರ್ತರು ಮುಜುಗರಕ್ಕಾಗ್ದಿದ್ದಂಗೆ ನಾವು ಒಗ್ಗಟ್ಟಾಗಿ ಹೋಗೋಂಥದ್ದು, ಕೆಲಸ ಮಾಡೋಂಥದ್ದು ಆಗ್ಬೇಕು. ಭವಿಷ್ಯದಲ್ಲಿ ಏನು ಕುಂಡಿಸಿ ಇಬ್ಬರನ್ನು ಮಾತಾಡೋಂಥ ಕೆಲಸನೂ ಸಹ ಕಾಂಗ್ರೆಸ್ ಪಕ್ಷದಿಂದ ಆಗ್ತದೆ. ಅದು ಸಮಯ ಇದೆ, ಅದಕ್ಕೆ ಎಲ್ಲರೂ ಸಹ ಸ್ಪಂದಿಸ್ಬೇಕಾಗ್ತದೆ. ಅಲ್ಲಪ್ಪ, ಈ ತಾಲೂಕಿನಲ್ಲಿರೋಂಥ ನಾಮಿನೇಷನ್ಗಳನ್ನೇ ಮಾಡೋದಕ್ಕೆ ಒಂದು ಕೋಆರ್ಡಿನೇಷನ್ ರಾಜೀವ್ ಗೌಡ್ರು ಬರಲಿಲ್ಲ. ಇನ್ನು ನನಗೆ MLC ಸ್ಥಾನ ಕೊಡ್ಸಕ್ಕಾಗ್ತದ? ಅದನ್ನು ಕಷ್ಟಪಟ್ಟಿರೋಂಥ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅಧಿಕಾರ ಹಂಚಂತ ಕೆಲಸಕ್ಕೆ ಕೈ ಹಾಕಿ ಸಹಕಾರ ಕೊಡ್ಲಿಲ್ಲ. ಏನೋ ಒಂದೆರಡು ಯಾರ ಹಿರಿಯರು ಅವ್ರಿಗೆ ಅವಕಾಶ ಮಾಡಿರೋದನ್ನ ಅವ್ರ ವಿರುದ್ಧವಾಗಿ ಪ್ರೊಟೆಸ್ಟ್ ಮಾಡಿಸಂಥದ್ದು, ಅವ್ರ ವಿರುದ್ಧವಾಗಿ ಹೋಗಿ ಬೇರೆ ನಾಮಿನೇಷನ್ಸ್ ಇಂಥದ್ದೆಲ್ಲ ಮಾಡ್ತಾ ಇದಾರೆ. ಅದೆಲ್ಲ ನಿಮ್ ಕಣ್ಣು ಮುಂದೆನೆ ಇದೆ. ಹಿಂಗಿರೋಂಥ ರಾಜೀವ್ ಗೌಡ್ರು ಹೆಂಗೆ ನನ್ನನ್ನ MLC ಮಾಡ್ತಾರೆ ಅಂತ ನನಗೆ ಪ್ರಶ್ನೆ. ರಾಜೀವ್ ಗೌಡ್ರಂತವ್ರ ಮೇಲೆ ಡಿಪೆಂಡ್ ಆಗಂತ ಗುಣಾನು ನನ್ನದಲ್ಲ. ನಾನು ಸ್ವಾಭಿಮಾನದಿಂದ ಬದುಕಿ ಜನಗಳ ಜೊತೆ ಇರೋಂಥ ಕೆಲಸ ಮಾಡ್ಕೊಂಡು ಬಂದಿರೋಂಥ. ಹಾಗಾಗಿ ಕಾಂಗ್ರೆಸ್ ಪಕ್ಷ ನಮ್ಮನ್ನು ಬರಮಾಡ್ಕೊಂಡಿದ್ದೆ. ಹಿಂದಿನಿಂದನೂ ಕಾಂಗ್ರೆಸ್ ನಾವು ದುಡಿದಿದ್ದೀವಿ. ಒಂದಲ್ಲ 4 ಗಂಟೆ ನಾನು ಮಾತಾಡಬಲ್ಲೆ ಕಾಂಗ್ರೆಸ್ ಪಕ್ಷದ ಬಗ್ಗೆ, ಕಾಂಗ್ರೆಸ್ ಏನ್ ಕೆಲಸ ಮಾಡಿದ್ದೀನಿ ಅಂತೇಳಿ. ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಆಗಿ ಎಲ್ಲಾ ರೀತಿಯಲ್ಲೂ ನಾನು ಸೇವೆ ಮಾಡಿದ್ದೀನಿ ಪಾರ್ಟಿಗೆ. ಅದು ಶಿಡ್ಲಘಟ್ಟದಲ್ಲೂ ಮಾಡಿದ್ದೀನಿ, ನಾನು ಇದ್ದಂಥ ಸ್ಥಳದಲ್ಲೂ ಮಾಡಿದ್ದೀನಿ. ಅದಕ್ಕೆ ಸಾಕ್ಷಿ ಗುಡ್ಡೆಗಳು ಸಿಗ್ತವೆ. ಹಾಗಾಗಿ ಇಂಥ ಹೇಳಿಕೆಗಳು ಕೊಡೋಂಥದ್ದು, ಮಾತಾಡೋದನ್ನೆಲ್ಲ ಕಡಿವಾಣ ಹಾಕೊಂಡ್ರೆ ಪಕ್ಷಕ್ಕೆ ಒಳ್ಳೇದು. ಪಕ್ಷ ಕಟ್ಟೋದಕ್ಕೆ ಪಕ್ಷದ ಎಲ್ಲೋ ಮುಜುಗರ ಆಗಿದ್ದಂಗೆ ಇರ್ತದೆ. ಸಾರ್ವಜನಿಕರಿಗೂ ಸಹ ಇದು ಒಂದು ರೀತಿ ಎಲ್ಲೋ ಒಂದ್ ಕಡೆ ಹೋಗ್ತಾ ಇರ್ತದೆ ನೆಮ್ಮದಿಯಾಗಿ.
ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮ ಎಲ್ಲಾ ಗ್ರಾಹಕರಿಗೆ ಶುಭಾಶಯಗಳು. ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯದೊಂದಿಗೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ. ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ 1 ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಇಂದೇ ಭೇಟಿ ಕೊಡಿ. ಗುಣಮಟ್ಟದ ವಸ್ತುಗಳು, ಉತ್ತಮ ಸೇವೆ, ರಿಯಾಯಿತಿ ದರಗಳು. ಇಂದೇ ಭೇಟಿ ಕೊಡಿ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್, ಅಮೀರ್ ಬಾಬಾ ದರ್ಗಾ ಹತ್ತಿರ, ದಿಬ್ಬೂರ್ಹಳ್ಳಿ ರಸ್ತೆ, ಸಿಡ್ಲಘಟ್ಟ. ಕರೆ ಮಾಡಿ 8861043315.